ಎಲ್ರಿಗೂ ನಮಸ್ಕಾರ. ಇವತ್ತು ಶನಿವಾರ, ಸೊ ವೀಕೆಂಡ್ ಆಗಿರೋದ್ರಿಂದ ನಿಶ್ವಿಕನ್ ಕೂಡ ಸ್ಕೂಲ್ ರಜಾ ಇದೆ ಇವತ್ತು. ಸೊ ಅದರಿಂದ ನಾನು ಒಂದು ಸ್ವಲ್ಪ ಲೇಟಾಗಿ ಎದ್ದೋಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಬೇಗ ಎದ್ಬಿಟ್ಟಿದ್ದಾನೆ ಅಬ್ಬಿ ಅಂತ ಇವತ್ತು 6 o'clock ಎದ್ಬಿಟ್ಟ ಇವತ್ತು. ಏನು ಅಂತ ಗೊತ್ತಿಲ್ಲ, ಅವ್ನು ಜೋರಾಗಿ ಅಳ್ತಾ ಇದ್ದ. ನಂತರ ಕೆಳಗಡೆ ಬಂದು ಮಲ್ಕೊಂಡ ಅವ್ರ ಅಜ್ಜಿ ಹತ್ರ. ಆವಾಗಲೂ ಕೂಡ ಅಳ್ತಾ ಇದ್ದ. ಆನಂತರ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ ಕೆಳಗಡೆ. ಸೊ ಸ್ಯಾಟರ್ಡೆ ಆಗಿರೋದ್ರಿಂದ ದೇವ್ರ ಸಾಮಾನೆಲ್ಲ ಬೆಳಗ್ಬೇಕು ಇವತ್ತು. ಸೊ ನಾನು ರಂಗೋಲಿ ಬಿಡೋಣ ಅಂತ ಹೇಳಿ ಇದೊಂದು 4 ಎಳೆ ಬಿಡೋ ಅಂಥದ್ದು, ರಂಗೋಲಿ ಬಿಡೋ ಅಂಥ 4 ಎಳೆದೊಂದು ನೋಡಿ, ಈ ಥರ ಹಿಂಗೆ ಬಿಡೋದು. ಇದರಲ್ಲಿ ನೋಡಿ ಈ ರೀತಿಯಾಗಿ ಅದು ನನಗೆ ಜಾತ್ರೆಯಲ್ಲಿ ಸಿಕ್ತಿದ್ದು. ಅಲ್ಲಿ ತೋರಿಸ್ತಾಯಿದ್ರು, ಎಷ್ಟು ಚೆನ್ನಾಗಿ ತೋರಿಸ್ತಾಯಿದ್ರು ಅವರು ರಂಗೋಲಿನ ಈ ರೀತಿಯಾಗಿ ಹಿಡ್ಕೊಂಡು ಹಿಂಗೆ ಬಿಡೋದು ಅಂಥೇಳಿ. ಒಂದು ಸ್ಟೀಲ್ ಪೀಸಲ್ಲಿ ಅವರು ಇದನ್ನು ರೆಡಿ ಮಾಡಿದ್ದಾರೆ. ಸ್ಟೀಲ್ ಶೀಟಲ್ಲಿ ರಂಗೋಲಿನ ಹೀಗೆ ಹಿಡ್ಕೊಂಡು ಬಿಡ್ತಾಯಿದ್ರು ನೆಲದ ಮೇಲೆ. ಅವರು ತುಂಬ ಫಾಸ್ಟಾಗಿ ಬಿಡ್ತಾಯಿದ್ರು ನನಗಿಂತ. ಸೊ ನಾನು ಒಂದು ತೊಗೊಂಡ್ವಿ, ನಮ್ಮ ಆಂಟಿ ಒಂದು ತೊಗೊಂಡ್ರು. ಇದ್ರ ಜೊತೆಗೆ ಇನ್ನು 3 ಎಳೆದಿತ್ತು, ಆಮೇಲೆ 5 ಎಳೆದಿತ್ತು, 2 ಎಳೆದಿತ್ತು. ಹೀಗೆ ಒಂದು ನಾನು ಅವರು ಆಂಟಿ 4 ಡಾಟ್ಸ್ದು ತೊಗೊಂಡ್ರು, 4 ಎಳೆದು. ಅದಕ್ಕೆ ನಾನು ಕೂಡ 4 ಎಳೆದೇ ತೊಗೊಂಡೆ. ಚೆನ್ನಾಗಿ ಬರ್ತಾಯಿದೆ ಅಂದರೆ ನಾನು ಏನು ಟ್ರಯಲ್ ಮಾಡಿಲ್ಲ. ಸೊ ರೆಕಾರ್ಡ್ ಮಾಡೋಕ್ಕಿಂತ ಮುಂಚೆ ನಾನೇನು ಟ್ರಯಲ್ ಮಾಡಿಲ್ಲ. ಇವಾಗಲೇ ಫಸ್ಟು ರಂಗೋಲಿ ಬಿಡ್ತಾ ಇರೋದು ನಾನು. ಸೊ ಅಲ್ಲಲ್ಲೇ ಒಂದು ಸ್ವಲ್ಪ ರಂಗೋಲಿ ಅಲ್ಲಲ್ಲೇ ಕೂತ್ಕೋತಾ ಇದೆ. ಸೊ ಹಂಗೆ ದಿನ ಬಿಡ್ತಾಯಿದ್ರೆ ರಂಗೋಲಿ ಅದರಲ್ಲೇ ಹಾಗೆ ಪ್ರಾಕ್ಟೀಸ್ ಆಗುತ್ತೆ ಅನಿಸುತ್ತೆ. ಈ ರೀತಿಯಾಗಿ ಎಳೆ ರಂಗೋಲಿ ಬಿಡ್ತಾಯಿದ್ರೆ ತುಂಬ ದೊಡ್ಡ ದೊಡ್ಡ ರಂಗೋಲಿ ಕೂಡ ಬಿಡ್ಬೋದು. ಇದರಲ್ಲಿ ನೋಡಿದ್ದೀನಿ ನಾನು, ಎಲ್ಲರೂ ಬಿಡ್ತಾ ಇರೋದು. ಎಳೆ ರಂಗೋಲಿನ ಹೀಗೆ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿಕೊಂಡು ತುಂಬ ದೊಡ್ಡದು, ಎಷ್ಟು ದೊಡ್ಡದು ಬೇಕಾದರೂ ಮಾಡ್ಬೋದು ಅದನ್ನು ಅಂತ ಹೇಳಿ ನಾನು ಹೀಗೆ ಬಿಡ್ತಾಯಿದ್ದೀನಿ. ಬಟ್ ಅದು ಪೆಟಲ್ಸ್ ಬಿಡ್ತಾಯಿದ್ದೀನಲ್ಲ ರಂಗೋಲಿ, ಆ ಪೆಟಲ್ಸು 4 ಸೈಡು ಅಥವಾ 5 ಸೈಡು ಒಂದೇ ಸಮ ಬಂದಿಲ್ಲ ಅಂಥೇಳಿ ನಾನು ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡಿಕೊಂಡೆ. ಬಟ್ ಇಷ್ಟು ಬಿಡಬೇಕು ಅಂತ ಅಂದ್ಕೊಂಡಿರಲಿಲ್ಲ ಆವತ್ತು. ಈಗ ನೋಡಿ, ಅದು ಒಂದೇ ಸಮ ಬಿಟ್ಟರೆ ಅದನ್ನು ಸ್ಟಾಪ್ ಮಾಡೋಣ ಅಂದ್ಕೊಂಡು ಫ್ಲವರ್ ಥರ ಹಾಕ್ತಾಯಿದ್ದೀನಿ ಅಷ್ಟೇ. ಇನ್ನೂ ಏನೇನೋ ಬೇರೆ ಬೇರೆ ಡಿಸೈನ್ಗಳಿದೆ ಎಳೆ ರಂಗೋಲಿಗಳಲ್ಲಿ, ನೋಡಬೇಕು. ನಾನು ನೆಟ್ಟಲ್ಲಿ ಇನ್ನೂ ನೋಡಿಲ್ಲ. ಯಾವ್ಯಾವುದಾದ್ರು ಬೇರೆ ಡಿಸೈನ್ಗಳನ್ನ ನೋಡಿಕೊಂಡು ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಕ್ಕೇನು ಸುಮಾರಾಗಿ ಚೆನ್ನಾಗಿ ಕಾಣ್ತಾಯಿತ್ತು. ರಂಗೋಲಿ ಬಿಟ್ಟಾದಮೇಲೆ ನಾನು ಹೂವೆಲ್ಲ ಇಟ್ಮೇಲೆ ಚೆನ್ನಾಗಿ ಕಾಣ್ತಾಯಿತ್ತು. ನಾನೇನೋ ಚೆನ್ನಾಗಿ ಬರುತ್ತೋ ಇಲ್ವೋ, ಬಟ್ ಮತ್ತೆ ಗುಡಿಸ್ಬಿಟ್ಟು ಮತ್ತೆ ಹಾಕಬೇಕೇನೋ ಅಂತ ಅಂದ್ಕೊಂಡೆ. ಹೇಗಾದರೂ ಇರಲಿ, ಬಟ್ ವ್ಲಾಗಿಗೆ ಹಾಕೋಣ ಅಂದ್ಕೊಂಡು ಹೀಗೆ ರಂಗೋಲಿ ಬಿಡ್ತಾಯಿದ್ದೆ, ನಾನು ಟ್ರೈ ಮಾಡ್ತಾಯಿದ್ದೆ. ಸೊ ಅಲ್ಲೆಲ್ಲ ಸ್ವಲ್ಪ ಸ್ಪೇಸ್ ಇದೆ ಅಲ್ಲ, ಅಲ್ಲೆಲ್ಲ ನಾನು ಪೆಟಲ್ಸ್ನ ಹಾಕ್ತಾಯಿದ್ದೀನಿ. ಸೊ ಈಗ ಫಿಲಪ್ ಆಗ್ದಂಗೆ ಕಾಣ್ತಾ ಇದೆ. ಇನ್ನೆಲ್ಲೂ ಸ್ಪೇಸು ಇಲ್ಲ ರಂಗೋಲಿ ಪೆಟಲ್ಸ್ ಹಾಕೋ ಥರ. ಚೆನ್ನಾಗಿ ಕಾಣ್ತಾ ಇದೆ ಇವಾಗ. ಸೊ ಎಳೆ ರಂಗೋಲಿ ತುಂಬ ಚೆನ್ನಾಗಿ ಬರುತ್ತೆ, ಬೇರೆ ಚುಕ್ಕೆ ರಂಗೋಲಿಗಿಂತ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲಿ ಬಿಟ್ಟಿರೋದ್ರಲ್ಲಿ ಅಲ್ಲಿ ಇಲ್ಲಿ ಫ್ಲವರ್ಸಲ್ಲಿ ಎಲ್ಲೂ ಅಲ್ಲಲ್ಲೇ ರಂಗೋಲಿ ಚುಕ್ಕೆ ಚುಕ್ಕೆ ಅಷ್ಟೊಂದು ಕಾಣ್ತಾ ಇಲ್ಲ. ಬಟ್ ಆ ಸೈಡ್ ನಾನು ಬಿಟ್ಟಿರೋದು ಒಂದು ಸ್ವಲ್ಪ ರಂಗೋಲಿ ಅಲ್ಲಲ್ಲೇ ಕೂತ್ಕೊಂಡ್ಬಿಟ್ಟಿದೆ ಆ ಕಡೆ ಎಲ್ಲ ಹೆಡ್ಡಿಂಗ್ಸಲ್ಲಿ. ಸೊ ಹೆಡ್ಡಿಂಗ್ಸ್ ಹೀಗೆ ಜಿಗ್ಜ್ಯಾಗಾಗಿ ಹಾಕಿದ್ರಾಯ್ತು, ಅದೇ ಒಂದು ಡಿಸೈನ್ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಆಂಟಿ ಕೂಡ ತೊಗೊಂಡ್ರು ಇದನ್ನು. ಅವರು ಅಂದರೆ ಅವರೇ ಫಸ್ಟ್ ನೋಡಿದ್ದು, ನಾನು ನೋಡಿದೆ, ಅವರು ನೋಡಿದ್ರು. ಬಟ್ ಅವ್ರು ತೊಗೊಂಡ್ರು ಇದನ್ನು ಫಸ್ಟು. ಅವ್ರು ಯೂಸ್ ಮಾಡ್ತಾಯಿದ್ದಾರೋ ಇಲ್ವೋ ಇನ್ನೂ ಕೇಳಲಿಲ್ಲ ನಾನು. ಬಟ್ ಇದು ನನಗೆ ತುಂಬ ಯೂಸ್ ಆಯಿತು, ತುಂಬ ಚೆನ್ನಾಗಿ ಬರ್ತಾಯಿದೆ. ಎಳೆ ರಂಗೋಲಿ ನಾನು ಟ್ರೈ ಮಾಡಲಿಲ್ಲ ಹೀಗೆ ಬೆಳ್ಳಲ್ಲೇ ಹಾಕಬೇಕು ಅಂತ ಹೇಳಿ. ಟ್ರೈ ಮಾಡಿದ್ರು ಕೂಡ 2 ಎಳೆ ಬಿಡ್ಬೋದು ಅಷ್ಟೇ. ಆದರೆ 4 ಎಳೆ ಬರೋದು ಡೌಟ್ ನನಗೆ. ಕೆಲವ್ರು 3 ಎಳೆ ಬಿಡ್ತಾರೆ ಕೈಯಲ್ಲಿ. ಬಟ್ ನಾನು ಅಕಸ್ಮಾತ್ ಟ್ರೈ ಮಾಡಿದ್ರೆ ಒಂದು 2 ಎಳೆ ಬಿಡ್ಬೋದು ಅಷ್ಟೇ. 3 ಎಳೆ 4 ಎಳೆ ಎಲ್ಲ ನಂಗೆ ಬರೋಲ್ಲ ಅಂತ ಅನಿಸುತ್ತೆ. ಬಟ್ ಚುಕ್ಕೆ ರಂಗೋಲಿ ಎಲ್ಲ ಇಡೋದಕ್ಕೆ ಬರುತ್ತೆ. ದೊಡ್ಡದು ಒಂದು ದೊಡ್ಡದು ಅಂದರೆ ಒಂದು 13ರಿಂದ 9, 13ರಿಂದ 6 ಈ ಥರದ್ದೆಲ್ಲ ಚುಕ್ಕೆ ರಂಗೋಲಿ ಎಲ್ಲ ನಾನು ಕೂಡ ಹಾಕ್ತೀನಿ. ಫಸ್ಟಿಂದನೂ ಹಾಕ್ತಿದ್ದೆ ನಾನು ರಂಗೋಲಿನ, ಸ್ಕೂಲ್ ಡೇಸಿಂದನೂ. ಆ್ಯಂಡ್ ಅದನ್ನು ಹಾಕ್ಬೋದು ಆ ರೀತಿಯಾಗಿ. ಸೊ ತುಳಸಿ ಗಿಡದ ಮುಂದೆ ಕೂಡ ಒಂದು ಬಿಟ್ಟಿದ್ದೀನಿ ನಾನು ರಂಗೋಲಿ, ಚಿಕ್ಕದಾಗಿ ಹೆಡ್ಡಿಂಗ್ ಹಾಕ್ಬಿಟ್ಟು ಅದನ್ನ ಆ ಕಡೆ ಈ ಕಡೆ ಸರ್ಕಲ್ ಥರ ಹಾಕಿದ್ದೀನಿ. ಸೊ ಅದನ್ನು ಹೇಗೆ ಫ್ಲವರ್ಸ್ ಆಗಿ ಕನ್ವರ್ಟ್ ಮಾಡಬೇಕು ಅನ್ನೋದನ್ನು ಹಾಗೆ ಟ್ರಯಲ್ ಮಾಡಿ ಕಲ್ತ್ಕೋಬೇಕು. ಸೊ ನಾನು ಕಟ್ಟೆನ ಒರೆಸಿ ಅರಿಶಿನ ಕುಂಕುಮ ಇಟ್ಟಿದ್ದೀನಿ. ಸೊ ಜ್ಯೋತಿ ಇವತ್ತು ಬಂದಿದ್ದಾಳೆ ಮನೆ ಕೆಲಸಕ್ಕೆ. ಜ್ಯೋತಿ ಬಂದಿದ್ದಾರೆ, ಆಗಲೇ 1 ವಾರ ಆಗಿತ್ತು ಬಂದಿರಲಿಲ್ಲ. ಸೊ ಇವತ್ತು ಕೂಡ ಬರೋಲ್ಲ ಅಂತ ಅಂದ್ಕೊಂಡಿದ್ದೆ.
ಬಟ್ ಸದ್ಯ ಬಂದಿದ್ದಾರೆ. ನೆನ್ನೆ ಕಾಲ್ ಮಾಡಿದ್ದೆ ನಾನು, ಫೋನ್ ಕೂಡ ಎತ್ತಾ ಇರಲಿಲ್ಲ. ಏನೋ ನಾನು ಫೋನ್ ಮಾಡಿದಾಗ ಮಿಸ್ ಆಗಿ ಫೋನ್ ಎತ್ಬಿಟ್ಟು ಕೊನೆಗೆ ಸದ್ಯ ಬಂದಿದ್ದಾಳೆ ಜ್ಯೋತಿ ಇವತ್ತು. ಸೊ ನಾನಿವಾಗ ಹೂವು ಕೇಳಿದೆ, ಹೂವು ತಂದುಕೊಡಿ ಅಂಥೇಳಿ ಹೂವು ಕೊಡ್ತಾಯಿದ್ದಾರೆ ಫ್ರಿಡ್ಜಿಂದ. ಸೊ ಈಗ ಹೂವು ಇಡ್ತೀನಿ ಅದಕ್ಕೆ. ಸೊ ರಾಕೇಶ್ ಅವರು ಹೂವು ತಂದಿದ್ದರು. ನಾವು ಎಷ್ಟು ಬೇಕೋ ಅಷ್ಟು ಅವತ್ತಿಗೆ ಒಂದು 2 ದಿವಸಕ್ಕಾಗುವಷ್ಟು ಹೂವುಗಳು ತೊಗೊತೀವಿ. ಯಾಕಂದರೆ ಜಾಸ್ತಿ ಹೂವು ತೊಗೊಂಡ್ರೆ ಅದೆಲ್ಲ ಒಣಗೋಗುತ್ತೆ, ಆಮೇಲೆ ಫ್ರೆಶ್ ಅನಿಸೋದಿಲ್ಲ, ಅದಕ್ಕೋಸ್ಕರ. ಸೊ ಯೆಲ್ಲೋ ಕಲರ್ ಫ್ಲವರ್ಸು, ಸೇವಂತಿಗೆ ಮತ್ತು ರೋಸಸ್ ತಂದಿದ್ದಾರೆ. ಜಾಸ್ತಿ ರೋಸಸ್ ತರೋದು. ಇವತ್ತು ಯೆಲ್ಲೋ ಕಲರ್ ಕೂಡ ಮಿಕ್ಸ್ ಮಾಡ್ಕೊಂಡು ತೊಗೊಂಬಂದಿದ್ದಾರೆ. ಸೊ ನಾನೇನು ಮಾಡ್ತೀನಿ ಅಂದರೆ ಪೆಟಲ್ಸ್ ಎಲ್ಲ ಕಿತ್ತುಬಿಟ್ಟು ಇಡ್ತೀನಿ ಯೂಶಲಿ. ಇಲ್ಲಿ ಕೂಡ ಆ್ಯಸ್ ಯೂಶಲ್ ಅದೇ ಥರ ಪ್ಲಸ್ ಸೈನ್ ಹಾಕ್ಬಿಟ್ಟು ನಾನು ಹೀಗೆ ರಂಗೋಲಿನ ಬಿಡ್ತಾಯಿದ್ದೀನಿ. ಫಸ್ಟ್ ಅದರಲ್ಲಿ ಪ್ಲಸ್ ಹಾಕ್ಕೊಂಡ್ರೇ ಆಮೇಲೆ ಇನ್ನು ನೆಕ್ಸ್ಟು ರಂಗೋಲಿ ಎಲ್ಲ ದೊಡ್ಡದಾಗಿ ಬಿಡೋದಕ್ಕೆ ಸಾಧ್ಯ. ಪ್ಲಸ್ಸಿಂದನೇ ಅದು ಸ್ಟಾರ್ಟ್ ಆಗೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಬಿಡೋರು ಕೂಡ ಹಾಗೇ ಪ್ಲಸ್ ಬಿಟ್ಬಿಟ್ಟು ಆನಂತರ ಅದರಿಂದ ಪೆಟಲ್ಸ್ನ ಜೋಡಿಸ್ಕೊಳ್ತಾ ಹೋಗ್ತಾರೆ ಪೆಟಲ್ಸು. ಇದನ್ನು ಹೀಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಮಾಡ್ಕೊಬೋದು, ಹೀಗೆ ಪೆಟಲ್ಸ್ ಹಾಕಿ. ಬಟ್ ಇದರಲ್ಲಿ ಪ್ಲಸ್ ಥರನೇ ಬೇರೆ ರಂಗೋಲಿ ಬರುತ್ತೆ ಇನ್ನೊಂದು, ಅದು ಕೂಡ ಚೆನ್ನಾಗಿರುತ್ತೆ, ಎಳೆ ರಂಗೋಲಿ. ಸೊ ಆಗಲೂ ಕೂಡ ನಾನು ಇಟ್ಟು ಇನ್ನೇನು ಪೂಜೆನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಆದರೆ ಇವತ್ತು ದೇವ್ರ ಸಾಮಾನೆಲ್ಲ ಬೆಳಗಬೇಕಾಗಿರೋದ್ರಿಂದ ಇವತ್ತು 10:30 11 ಗಂಟೆ ಆಯಿತು. ವಾರ ಆಗಿರೋದ್ರಿಂದ ನಾನೇನು ಟಿಫನ್ ಮಾಡಿ ಆನಂತರ ದೇವ್ರ ಸಾಮಾನು ಬೆಳಗೋದಿಲ್ಲ. ವಾರ ಆಗಿರೋದ್ರಿಂದ ಫಸ್ಟು ದೇವ್ರ ಸಾಮಾನೆಲ್ಲ ಬೆಳಗ್ಬಿಟ್ಟು ಆಮೇಲೆ ನಾನು ಟಿಫನ್ ಮಾಡೋದು. ಸೊ ನಿಶ್ವಿಕಾ ಇನ್ನೂ ಮಲಗಿದ್ದಾಳೆ, ಬಟ್ ಅಭಿಯಂತ ಎದ್ದಿದ್ದಾನೆ. ಆದರೆ ಸೋಫಾ ಮೇಲೆ ಇದ್ದಾನೆ, ಇನ್ನೂ ನಿದ್ದೆನೇ ಅವನಿಗೆ, ಬಟ್ ಆದರೂ ಸ್ವಲ್ಪ ಬೇಗ ಎದ್ದಿದ್ದಾನೆ. ನೋಡಿ ಅಲ್ಲಿ ಈಗ ನೆಲ ಒರೆಸ್ಬೇಕಾದ್ರೆ ಒಂದು ಸ್ವಲ್ಪ ನೀರು ತಾಗುತ್ತಲ್ಲ, ಅದರಿಂದ ಅಲ್ಲೊಂದು ಸ್ವಲ್ಪ ಇದಾಗುತ್ತೆ ಕಾಣ್ತಿದೆ ಪಾಲಿಶು. ಮೋಸ್ಟ್ಲಿ ಅದಕ್ಕೆ ಇರಬೇಕು ಆ ರೀತಿಯಾಗಿ ಆಗಿರೋದು, ಅಲ್ಲಿ ಒರೆಸಿ. ಸೊ ಈಗೆಲ್ಲ ಡೆಕೋರೇಟ್ ಮಾಡಿದ್ದೀನಿ ನಾನು. ಆಮೇಲೆ ಮಕ್ಕಳು ಬಂದು ಏನು ಮಾಡ್ತಾರೋ ಗೊತ್ತಿಲ್ಲ ರಂಗೋಲಿನ. ಬಟ್ ಪೂಜೆ ಮಾಡೋ ತನಕನಾದರೂ ಒಂದು ಸ್ವಲ್ಪ ಇರಲಿ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲಿ ತನಕ ಬಿಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಬಾಗಿಲು ಹಾಕಿದ್ರೂ ಹೀಗೆ ಯಾರಾದರೂ ಬೆಲ್ ಮಾಡಿದ್ರೆ ಅಥವಾ ಯಾರಾದರೂ ಬಂದರೆ ಅಥವಾ ಜ್ಯೋತಿ ಹೋಗಬೇಕಾದ್ರೆ ಹೀಗೆ ಅವ್ರು ಆಚೆ ಬಂದು ರಂಗೋಲಿನ ಎಲ್ಲಿ ಅಳಿಸ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅಳಿಸಲ್ಲ ಅಂತ ಅಂದ್ಕೊಂಡಿದ್ದೀನಿ, ಏನು ಮಾಡ್ತಾರೋ ಗೊತ್ತಿಲ್ಲ. ಸೊ ನಾನೀಗ ದೇವ್ರ ಸಾಮಾನೆಲ್ಲ ತೆಕ್ಕೊಂಡು ಬೆಳಗೋದಕ್ಕೆ ಸ್ಟಾರ್ಟ್ ಮಾಡ್ಕೊತಿದ್ದೀನಿ. ಆ್ಯಸ್ ಯೂಶಲ್ ಫಸ್ಟೆಲ್ಲ ಹುಣ್ಸೆಹಣ್ಣಲ್ಲಿ ಸಬೀನಾ ದೇವ್ರ ಸಾಮಾನು ತೊಳೆಯೋಕ್ಕೆ ಅಂತ ಬೇರೆದೊಂದು ವಿಮ್ ಸೋಪಿಂದು ಒಂದು ಡಬ್ಬಿ ಇದೆ, ಅದರಲ್ಲಿ ಒಂದು ಸ್ವಲ್ಪ ಸಬೀನಾ ಹಾಕಿಟ್ಕೊಂಡಿದ್ದೀನಿ. ಸಬೀನಾಗೆ ಅದಕ್ಕೆ ಹುಣ್ಸೆಹಣ್ಣು ಹಾಕ್ಬಿಡೋದು, ಹಾಗೆ ಮಿಕ್ಸ್ ಮಾಡಿ ಎಲ್ಲ ತೊಳೆದಿಡ್ತಾಯಿದ್ದೀನಿ. ತುಂಬ ಏನಾದರೂ ಜಿಡ್ಡಿದ್ರೆ ದೀಪದ ಹತ್ರ ಎಲ್ಲ ಅದಕ್ಕೆ ವಿಮ್ ಸೋಪೆ ಹಾಕ್ಬಿಟ್ಟು ಹೀಗೆ ಕೈಯಲ್ಲೇ ಚೆನ್ನಾಗಿ ಅದನ್ನು ವಾಶ್ ಮಾಡಿಬಿಡ್ತೀನಿ. ನಾರು ಥರದ್ದು ಏನು ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ, ಸ್ಕ್ರ್ಯಾಚ್ ಆಗಿಬಿಡುತ್ತೆ ಅಂಥೇಳಿ. ಸೊ ಟಿಫನ್ ಬಂದು ಇವತ್ತು ನಮ್ಮ ಮನೇಲಿ ಪಲಾವು. ಸೊ ಎಲ್ಲರದು ಆಗಿದೆ. ಪಾಪು ಕೂಡ ಒಂದು ಸ್ವಲ್ಪನೇ ಬೇಗ ಎದ್ದಿರೋದ್ರಿಂದ. ನಿಶು ಇವತ್ತು ಕೆಳಗಡೆ ಮನೆಗೆ ಹೋಗಿದ್ದಾಳೆ, ಇನ್ನೇನು ಬರ್ತಾಳೆ ಅನಿಸುತ್ತೆ. ಹೋಗಿ ಕರ್ಕೊಂಬರ್ಬೇಕು ನಾನೇ, ಮಕ್ಕಳಿದ್ರೆ ಆಟಾಡೋಕ್ಕೆ ಅಲ್ಲೇ ಸೇರಿಕೊಂಡಿರ್ತಾಳೆ. ಸೊ ಸಾಮಾನುಗಳೆಲ್ಲ ನಾನು ಜೋಡಿಸಿ ಅದನ್ನೆಲ್ಲ ಒರೆಸಿ ಎತ್ತಿಟ್ಬಿಡ್ತೀನಿ. ಸೊ ಇವತ್ತು 10 o'clock ಆಗೇ ಹೋಯಿತು. ಸೊ ರಾಕೇಶ್ ಅವ್ರು ಕೂಡ ಇವತ್ತು ಬೇಗನೆ ಹೋದರು, ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ. ಆದ್ದರಿಂದ ಒರೆಸಿ ನಾನು ಆಲ್ಮೋಸ್ಟ್ ಒಂದು ಸ್ವಲ್ಪ ಒರೆಸಿ ಇಟ್ಟಿದ್ದೆ. ದೇವ್ರ ಮನೆಯೆಲ್ಲ ಒರೆಸಿ ಕಸ ಗುಡಿಸಿ ಒರೆಸಿದ್ದೆ, ಮತ್ತು ದೇವ್ರ ಸಾಮಾನೆಲ್ಲ ತೆಗೆದಿಟ್ಟಿದ್ದೆ ಆಲ್ರೆಡಿ ಹೊರಗಡೆ. ಆನಂತರ ಅವ್ರು ಒರೆಸಿದ್ದಾರೆ, ಫೋಟೋಗೆ ಕುಂಕುಮ ಇಟ್ಟಿದ್ದಾರೆ. ಫೋಟೋಗಳ್ನೆಲ್ಲ ಒರೆಸಿ ಆನಂತರ ನಾನು ಇವಾಗ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಇದನ್ನೆಲ್ಲ ಒರೆಸಿಟ್ಬಿಡ್ತೀನಿ. ಇದು ಒರೆಸ್ಲಿಲ್ಲ ಅಂದರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಫಸ್ಟೆಲ್ಲ ಆ ಚಿಕ್ಕದು ಒರೆಸ್ತಾ ಇರಲಿಲ್ಲ ನಾನು ಒಂದು ಬಟ್ಟೆನಲ್ಲಿ. ಅವಾಗೆಲ್ಲ ಅದು ಹಾಗೆ ಮಚ್ಚೆ ಥರ ನಿಂತ್ಕೊಂಡ್ಬಿಡ್ತಾಯಿತ್ತು, ನೀರಿನ ಮಾರ್ಕೆಲ್ಲ ಹಾಗೆ ಇದ್ಬಿಡ್ತಾಯಿತ್ತು. ಆಮೇಲೆ ಅದರಿಂದ ನಾನು ಒರೆಸೋದನ್ನು ರೂಢಿ ಮಾಡಿಕೊಂಡೆ ಈ ಥರ. ಸೊ ನಾನು ದೇವ್ರ ಸಾಮಾನೆಲ್ಲ ತೊಳೆಯೋದನ್ನು ಇಲ್ಲಿ ಬಂದ ಮೇಲೇ ಕಲ್ತ್ಕೊಂಡಿರೋದು. ಸೊ ನಾನು ಇವತ್ತು ಒಂದು ಸಲನೂ ತೊಳೆದಿಲ್ಲ ಅನಿಸುತ್ತೆ ಅಮ್ಮನ ಮನೇಲಿ ದೇವ್ರ ಸಾಮಾನೆಲ್ಲನೂ. ಸೊ ಯೂಶ್ವಲಿ ಎಲ್ಲ ಅಮ್ಮ ಮಾಡ್ಕೋತಾಯಿದ್ರು, ಇಲ್ಲ ಅಂದರೆ ನಮ್ಮ ಅಕ್ಕ ಮಾಡ್ಕೋತಾಯಿದ್ಲು.
ದೇವ್ರ ಸಾಮಾನೆಲ್ಲ ನಾನು ವಾಶ್ ಮಾಡೋದೆಲ್ಲ ಇಲ್ಲೇ ಕಲ್ತ್ಕೊಂಡಿದ್ದು. ಸೊ ಅಲ್ಲಿ ವಾಶ್ ಮಾಡ್ತಿದ್ದೆ ಒಂದ್ಸಲಿ, ನನಗೆ ನೆನಪೇ ಇಲ್ಲ ವಾಶ್ ಮಾಡಿರೋದು. ಸೊ ಯಾವಾಗಲೂ ಅಪರೂಪ, ಈಗ ಮದುವೆ ಆದಮೇಲೆ ತೊಳೆದಿದ್ದೀನಿ ಅನಿಸುತ್ತೆ ಮೋಸ್ಟ್ಲಿ ನಾನು ಒಂದ್ಸಲಿ ಎಲ್ಲೋ. ಆ್ಯಂಡ್ ಇಲ್ಲಿ ನಾನು ಚೆನ್ನಾಗಿ ವಾಶ್ ಮಾಡೋದೆಲ್ಲ ಕಲ್ತ್ಕೊಂಡೆ ದೇವ್ರ ಸಾಮಾನ. ಈ ರೀತಿಯಾಗಿ ಒರೆಸಿಟ್ಬಿಟ್ರೆ ಒಂಚೂರು ಅಚ್ಚೆ ಆಗೋದಿಲ್ಲ, ಮಚ್ಚೆನೂ ಆಗೋದಿಲ್ಲ. ತುಂಬ ಚೆನ್ನಾಗಿ ದೇವ್ರ ಸಾಮಾನೆಲ್ಲ ಶೈನಿಂಗ್ ಆಗಿರುತ್ತೆ. ಸೊ ಕೆಲವರೆಲ್ಲ ಪೀತಾಂಬರಿ ಎಲ್ಲ ಯೂಸ್ ಮಾಡ್ತಾರೆ, ಅದೆಲ್ಲ ಹೇಗಾಗುತ್ತೋ ಗೊತ್ತಿಲ್ಲ ನನಗೆ. ಬಟ್ ನಾವು ಸಬೀನ ಮತ್ತು ಹುಣ್ಸೆಹಣ್ಣಲ್ಲೇ ವಾಶ್ ಮಾಡೋದು. ಒಂದ್ಸಲಿ ಅದನ್ನು ತಂದು ವಾಶ್ ಮಾಡಿ ನೋಡಬೇಕು ಅಂತ ಅನಿಸುತ್ತೆ ಹೇಗಿರುತ್ತೋ ಪೀತಾಂಬರಿ. ಆ ದೇವ್ರ ಸಾಮಾನು ಬೆಳಗೋದಕ್ಕೆ ಅಂತಲೇ ತೋರಿಸ್ತಾ ಇರ್ತಾರೆ ಟಿ ವಿಲಿ. ಬಟ್ ಅದು ಬೆಳ್ಳಿ ಸಾಮಾನಿಗೋ ಅಥವಾ ಬರೀ ಕಂಚಿಂದಕ್ಕೋ ಅನ್ನೋದು ಗೊತ್ತಿಲ್ಲ ನನಗೆ. ಸೊ ಇದು ಎಣ್ಣೆದು ದೇವ್ರ ಮನೆ ಎಣ್ಣೆ ಕ್ಯಾನು, ಎಣ್ಣೆ ಬಾಟಲ್ ಇದು ದೇವ್ರ ಮನೆದು. ಸೊ ಆ ಸ್ಟ್ಯಾಂಡ್ ಮೇಲೆ ಇಟ್ಬಿಡ್ತೀವಿ. ಅದರೊಳಗಡೆ ಆ ಬ್ಯಾಸ್ಕೆಟ್ ಒಳಗಡೆ ಆ್ಯಸ್ ಯೂಶುವಲ್ ಏನೇನಿರುತ್ತೆ ಅಂತ ನಾನು ಪ್ರೀವಿಯಸ್ಲಿ ದೇವ್ರ ಮನೆ ಟೂರ್ ಅಂತ ಹೇಳಿ ಮಾಡಿದಾಗ ಅದರಲ್ಲಿ ಏನೇನಿದೆ ಅಂಥೇಳಿ ಅದೊಂದು ಡೀಟೇಲಾಗಿ ಹೇಳಿದ್ದೆ. ಯಾವ್ಯಾವ ಫೋಟೋಸು ಏನೇಂಥದ್ದು, ಹಾಗೂ ರಾಮಾನುಜಾಚಾರ್ಯ ಫೋಟೋ ನಮ್ಗೆ ಎಲ್ಲಿ ಸಿಕ್ತು, ಯಾರು ಕೊಟ್ಟರು ಅಂತೆಲ್ಲ ನಾನು ಹೇಳಿದ್ದೆ ಮೇಲ್ಕೋಟೆನಲ್ಲಿ, ಎಲ್ಲ ಫೋಟೋಗಳ ಬಗ್ಗೆ ಎಲ್ಲನೂ. ಆ್ಯಂಡ್ ಹೋಲ್ ದೇವ್ರ ಮನೆ ಫುಲ್ಲು ನಾನು ಸಂಪೂರ್ಣವಾಗಿ ತೋರಿಸಿದ್ದೆ ಅದು ದೇವ್ರ ಮನೆ ಟೂರ್ ಅನ್ನೋದರಲ್ಲಿ. ಸೊ ಆ್ಯಸ್ ಯೂಶುವಲ್ ಆ ಬ್ಯಾಸ್ಕೆಟಲ್ಲಿ ನಾವು ಬತ್ತಿ ಮತ್ತು ಗೆಜ್ಜೆ ಬತ್ತಿ ಹಾಗೂ ಬುಕ್ಸ್ ಇದೆ, ಮತ್ತು ಎಣ್ಣೆ ವಾಟರ್ ಕ್ಯಾನನ್ನು ನಾನು ಆ್ಯಸ್ ಯೂಶುವಲ್ ಇಲ್ಲಿ ಈ ಕಡೆ ಸೈಡಲ್ಲಿ ಇಟ್ಬಿಡ್ತೀನಿ, ಒಂದು ಪ್ಲೇಟ್ ಇಟ್ಬಿಟ್ಟು, ಇಲ್ಲಾಂದರೆ ಎಣ್ಣೆ ಚೆಲ್ಲುತ್ತೆ ಅಂತ. ಹೀಗೆ ಬತ್ತಿನ ಒರೆಸ್ಕೊಂಡು ಎತ್ತಿಡೋದು. 2 ಬತ್ತಿ ಒರೆಸ್ಕೊತೀನಿ. ಹಾಗೂ ಇನ್ನು ಕೆಲವರು ಗೆಜ್ಜೆ ಬತ್ತಿ ಹಚ್ತಾರೆ ವಾರದ ದಿವಸ ಎಲ್ಲ ತುಪ್ಪ ಹಾಕಿ, ಹಚ್ಚೋರು ಎಲ್ಲ ಹಚ್ತಾ ಇರ್ತಾರೆ. ನಾವು ಮಾಮೂಲಿ ಈ ರೀತಿಯಾಗಿ 2 ಬತ್ತಿ ಹಚ್ತೇವೆ. ಸೊ ನಾನು ಆಯಿಲ್ ಹಾಕಿ ಎತ್ತಿಕ್ಬಿಡ್ತೀನಿ ಅದನ್ನು. ಅದು ಹಚ್ಚಿದ್ರೆ ಉರಿಯುತ್ತೆ. ಒಂದು ಸಂಜೆ ಒಂದೊಂದ್ಸಲಿ ಸಂಜೆ ತನಕ ಉರಿಯುತ್ತೆ, ಒಂದೊಂದ್ಸಲಿ ಸಂಜೆ ಹಚ್ಚಿರೋವಂಥ ದೀಪ ಬೆಳಿಗ್ಗೆ ಆದರೂ ಉರಿತಾ ಇರುತ್ತೆ. ಈಗ ಒಂದೊಂದ್ಸಲಿ ಅದು ಬತ್ತಿ ಚೆನ್ನಾಗಿ ಹಿಂಡ್ಬಿಟ್ಟೆ ಹಚ್ಚಿರ್ತೀವಿ, ಎಣ್ಣೆ ಖಾಲಿ ಆಗುತ್ತೆ ಅಥವಾ ಗಾಳಿ ಬೀಸಿರೋದಕ್ಕೋ ಏನೋ ಒಂದೊಂದ್ಸಲಿ ತುಂಬ ಬೇಗ, ಅಂದರೆ ಒಂದು 12 o'clock 1 o'clockಗೆಲ್ಲ ಖಾಲಿಯಾಗಿರುತ್ತೆ. ಹಾಗೆ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಹಾಕ್ಬಿಟ್ರೆ, ನಾವು ಲೇಟಾಗಿ ಪೂಜೆ ಮಾಡ್ತೀವಲ್ವ, 10:30 11 ಗಂಟೆಗೆ ಪೂಜೆ ಮಾಡಿದ ದಿವಸ ಅದು ಜಾಸ್ತಿ ಹೊತ್ತು ಹುರಿತಾ ಇರುತ್ತೆ ದೀಪ. ಅಂದರೆ ಒಂದು 7:30 8 ಗಂಟೆಗೆಲ್ಲ ಹಚ್ಚಿಬಿಟ್ರೆ ಬೇಗನೆ ಖಾಲಿಯಾಗಿರುತ್ತೆ. ಸೊ ಆ್ಯಸ್ ಯೂಶುವಲ್ ಇವಾಗ ನಾನು ಹೂವು ಇಟ್ಟು ದೀಪ ಹಚ್ಚಿ ಎಲ್ಲ ಪೂಜೆ ಮಾಡಿದ್ದಾಯಿತು. ಅಂದರೆ ನಾನು ಪೂಜೆ ಮಾಡಬೇಕಲ್ಲ ಅಂಥೇಳಿ ಹೇರ್ ಕೊಂಬ್ ಮಾಡ್ಕೊಂಡ್ಬಂದೆ. ಸೊ ಹೇರ್ ಪ್ಲ್ಯಾಟ್ ಮಾಡಿಬಿಡ್ತೀನಿ ಈ ನಡುವೆ, ಯಾಕಂತೇಳಿದರೆ ಕೂದಲು ಬಿಡೋದ್ರಿಂದ ಅದು ಕಟ್ಟಾಗೋ ಅಂಥದ್ದು ಅಥವಾ ಸಿಕ್ಕಾಗೋ ಅಂಥದ್ದು ಜಾಸ್ತಿ. ಆಮೇಲೆ ಪಾಪು ಎಳೆದ್ಬಿಡ್ತಾನೆ ಜುಟ್ಟು, ಆದ್ದರಿಂದ ನಾನು ಹೇರ್ ಪ್ಲ್ಯಾಟ್ ಮಾಡಿಬಿಡ್ತೀನಿ. ಅದು ಕ್ಲೀನಾಗಿ ಕೂತ್ಕೊಂಡ್ಬಿಡುತ್ತೆ ಹೇರ್ಸ್ ಅಂತ. ಈಗ ಹನುಮಾನ್ ಚಾಲೀಸ ಓದ್ತೀನಲ್ಲ ದಿನಾಗ್ಲೂ ನಾನು, ಅದರಲ್ಲೂ ಸ್ಯಾಟರ್ಡೆ ಟ್ಯೂಸ್ಡೇ ಅಂತೂ ಮಿಸ್ ಮಾಡೋದೇ ಇಲ್ಲ. ದಿನಾಗಲೂ ಅಕಸ್ಮಾತ್ ಬೆಳಿಗ್ಗೆ ಏನಾದರೂ ಮಿಸ್ ಆಗಿದರೆ ನಾನು ಸಂಜೆ ಟೈಮ್ ಆದರೂ ಅದನ್ನು ಓದ್ತೀನಿ. ಬಟ್ ಸ್ಯಾಟರ್ಡೆ ಟ್ಯೂಸ್ಡೇ ಅಂತ ಬಂದಾಗ ನಾನು 10 ಅಥವಾ 11 ಆದ್ರೂ ಅವತ್ತೇ ಓದಿ ಮುಗಿಸ್ಬಿಡ್ತೀನಿ. ಸ್ಯಾಟರ್ಡೆ ಟೈಮ್ ಸ್ವಲ್ಪ ಫ್ರೀನೇ ಇರುತ್ತೆ, ಯಾಕಂದರೆ ನಿಶ್ವಿಕನ್ ಸ್ಕೂಲಿಲ್ಲ, ಕರ್ಕೊಂಬರೋ ಹಾಗೇನಿಲ್ಲ, ರೆಡಿ ಮಾಡಿಸೋ ಹಾಗೂ ಏನಿಲ್ಲ, ರಜೆ ಇರುತ್ತೆ ಅವಳಿಗೆ. ಅವಳು ಮನೇಲಿದ್ದರೂ ಕೂಡ ದೇವ್ರ ಮನೆಗೆ ಬಂದು ಏನು ಡಿಸ್ಟರ್ಬ್ ಮಾಡೋದಿಲ್ಲ ನನಗೆ. ಅವಳೇ ಏನಾದರೂ ಅದು ಇದು ಆಟ ಸಾಮಾನು ತೆಕ್ಕೊಂಡು ಆಟ ಆಡ್ತಿರ್ತಾಳೆ. ಇವಾಗ ಏನಾದರೂ ಇದ್ದಿದ್ರೆ ಅವಳು ಡ್ರಾಯರ್ಗಳೆಲ್ಲ ತೆಗೆದು ಆಟ ಆಡ್ತಿರ್ತಿದ್ಲು. ಸ್ಕೂಲ್ ಬ್ಯಾಗ್ ಕಾಣ್ತಿದ್ದೆ ನೋಡಿ ಅಲ್ಲಿ ಟಿ ವಿ ಹತ್ರ, ಸ್ಕೂಲ್ ಬ್ಯಾಗ್ ಇಟ್ಬಿಟ್ಟು ಕೆಳಗಡೆ ಹೋಗಿದ್ದಾಳೆ ಆಟ ಆಡ್ಕೊಂಬರೋದಕ್ಕೆ. ಸೊ ಹನುಮಾನ್ ಚಾಲೀಸ ಓದ್ತಾ ಇದ್ದೀನಿ ನಾನು. ಸೊ ನೀವು ಕೂಡ ಎಲ್ಲರೂ ಹನುಮಾನ್ ಚಾಲೀಸ ದಿನಕ್ಕೆ ಒಂದ್ಸಲಿ ಓದಿದ್ರೆ ಅದು ತುಂಬಾ ಒಳ್ಳೆಯದು. ಯೂಟ್ಯೂಬಲ್ಲಿ ಇದೆ ನೋಡಿ ಹನುಮಾನ್ ಚಾಲೀಸ ಓದೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳಿ. ಬಟ್ ನಾನು ಅದೆಲ್ಲ ಏನೇನು ಬೆನಿಫಿಟ್ಸ್ ಇದೆ ಅಂತ ಒಂದ್ಸಲಿ ನೋಡಿದ್ದೀನಿ ಅನಿಸುತ್ತೆ. ಆದರೆ ನನಗೆ ಹನುಮಾನ್ ದೇವರು ತುಂಬ ಇಷ್ಟ ಆಗಿರೋದ್ರಿಂದ ನಾನು ಚಾಲೀಸ ಓದಬೇಕು ಅಂತ ಇಷ್ಟ ನನಗೆ. ಫಸ್ಟೆಲ್ಲ 2 ಸಲ 3 ಸಲ ಓದ್ತಾಯಿದ್ದೆ ಒಂದು ದಿನಕ್ಕೆ. ಬಟ್ ಇವಾಗ ನಾನು ದಿನಕ್ಕೆ 1 ಸಲ ಓದ್ತಾಯಿದ್ದೀನಿ. ಅದು ಬುಕ್ ನೋಡ್ದಲೇ ಕೂಡ ನಾನು ಹೇಳ್ತೀನಿ. ಆದರೂ ನನಗೆ ದೇವ್ರ ಮನೆಗೆ ಬಂದುಬಿಟ್ರೆ ಆ ಬುಕ್ ಇಟ್ಕೊಂಡು ಹೇಳಿದ್ರೇ ನನಗೆ ಸಮಾಧಾನ.
ಆದ್ದರಿಂದ ಬುಕ್ ಇಟ್ಕೊಂಡು ಓದಿ ಅದನ್ನು ಹೀಗೆ ಮುಕ್ಕೊಂಡ್ರೆ ನನಗೆ ಸಮಾಧಾನ. ಹಾಗೇನೂ ಹೇಳ್ಬೋದು, ಆದರೆ ಎಲ್ಲಾದರೂ ಅವತ್ತಿನ ದಿನ ಪೂಜೆ ಏನಾದರೂ ಆಗಿಲ್ಲ, ಎಲ್ಲರೂ ಹೊರಗಡೆ ಹೋಗ್ತಾಯಿದ್ದೀವಿ ಅಂತ ಹೇಳಿದ್ರೆ ಹಾಗೆ ಹೇಳ್ಕೊತೀನಿ, ಕೂತಿದ್ದಾಗಲೇ ನನ್ನ ಮೈಂಡಲ್ಲಿ ಹೇಳ್ಕೊತೀನಿ. ಬಟ್ ಹೀಗೆ ದೇವ್ರ ಮನೆಗೆ ಬಂದಾಗ ನಾನು ಬುಕ್ ಇಟ್ಕೊಂಡು ಹೇಳಿದ್ರೇ ಸಮಾಧಾನ, ಆದ್ದರಿಂದ ಬುಕ್ ಇಟ್ಕೊಂಡೆ ಓದಿದೆ. ಆನೆಗಳನ್ನ ಇಟ್ಟಿರಲಿಲ್ಲ ಪೂಜೆ ಮಾಡೋದಕ್ಕೆ ಮುಂಚೆ, ಅದೇನು ಹೇಗಿದ್ದರೂ ಅದು ಶೋಗೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ಕಡೆ ಇಡ್ತಾಯಿದ್ದೀನಿ. ಸೊ ಆಚೆಗಿಟ್ಟರೆ ಮಕ್ಕಳು ಬಿಡೋದಿಲ್ಲ, ಆದ್ದರಿಂದ ನಾವು ದೇವ್ರ ಮನೆ ಒಳಗಡೆ ಇಡ್ತಾಯಿದ್ದೀವಿ. ಒಳ್ಳೆಯದು ಅನಿಸುತ್ತೆ ಆನೆ ಕೂಡ ಇಟ್ಟರೆ. ಅದ್ರ ಬಗ್ಗೆ ಇನ್ನೂ ನೋಡಿಲ್ಲ ಏನು ದೇವ್ರ ಮನೇಲಿ ಇಟ್ಟರೆ ಅಂತ ಹೇಳಿ. ಸೊ ಇನ್ನೇನು ಟಿಫನ್ ಆಯಿತು ನಂದು. ಪಲಾವ್ ಮಾಡಿತ್ತು ಅಮ್ಮ, ಟಿಫನ್ ಆಗಿದೆ. ಇವಾಗ ಸಾಂಬಾರಿಗೆ ಏನು ಅಂತ ನೋಡೋದಕ್ಕೆ ಬಂದಿದ್ದೀನಿ. ಕಾಳುಗಳು ನೆನೆ ಹಾಕಿದ್ದಾರೆ ಅಮ್ಮ. ಒಣವರೆಕಾಯಿನ ನೆನೆ ಹಾಕಿದ್ದಾರೆ. ಒಣವರೆಕಾಯಿ ಆಲ್ರೆಡಿ ಅದನ್ನು ಕುದಿಸ್ಬಿಟ್ಟು ನೀರಲ್ಲಿ ಒಂದು ಸ್ವಲ್ಪ ನೆನೆ ಹಾಕಿಡು ಅಂತ ಹೇಳಿದ್ದಾರೆ. ಅವ್ರು ಕುದಿಸೋಕೆ ಇಟ್ಟಿದ್ರು, ಆಮೇಲೆ ನೀರು ಹಾಕಿಟ್ಟೆ. ಇನ್ನೊಂದು ಸ್ವಲ್ಪ ನೀರೆಲ್ಲ ಡ್ರೈ ಆಗಿಬಿಟ್ಟಿತ್ತು. ಈಗ ಮಿಕ್ಕಿರೋಂಥ ಪಲಾವ್ನ ನಾನು ಒಂದು ಟಿಫನ್ ಬಾಕ್ಸಿಗೆ ಹಾಕಿ ಎತ್ತಿಕ್ತಾಯಿದ್ದೀನಿ. ನಿಶ್ವಿಕೆ ಕೂಡ ಒಂದು ಸ್ವಲ್ಪನೇ ತಿಂತಿದ್ದಾಳೆ, ಇನ್ನೊಂದು ಸ್ವಲ್ಪ ಕೊಡಬೇಕು ಅವಳಿಗೆ. ತಿಂತಾಳೋ ಇಲ್ವೋ ಗೊತ್ತಿಲ್ಲ, ಒಂದು ಸ್ವಲ್ಪ ತಿಂತಾಳೆ. ಬಿಸಿ ಇದ್ದರೆ ಬೇಗ ಬೇಗ ತಿಂತಾಳೆ, ಬಟ್ ಓಡಾಡೋದು ಜಾಸ್ತಿ. ಊಟ ಮಾಡಬೇಕಾದ್ರೆ ಒಂದು ಕಡೆ ಕೂತ್ಕೊಳ್ಳೋದಿಲ್ಲ, ಓಡಾಡ್ಕೊಂಡೇ ತಿನ್ನೋದು ಅವಳು. ನಾವು ತುಂಬ ಸಲ ಈ ರೀತಿ ಪಲಾವ್ ಮಿಕ್ಕಿರೋದನ್ನು ಎತ್ತಿಟ್ಟಿರ್ತೀವಲ್ಲ, ಅದು ತುಂಬ ಸಲ ವೇಸ್ಟ್ ಆಗಿಬಿಡುತ್ತೆ. ಯಾಕಂತ ಹೇಳಿದರೆ ಬೆಳಗ್ಗೆ ಪಲಾವ್ ತಿಂದಿರ್ತೀವಿ, ಮಧ್ಯಾಹ್ನ ಅಮ್ಮ ಏನಾದರೂ ರೊಟ್ಟಿ ಹಾಕ್ಕೊಂಡ್ರೆ ಅಥವಾ ನಾನು ಅನ್ನ ಸಾಂಬಾರು ಏನಾದರೂ ತಿಂದರೆ ಅದು ಪಲಾವು ವೇಸ್ಟೇ ಆಗಿಬಿಡುತ್ತೆ. ಬಟ್ ಈ ಫ್ರೈಡ್ ರೈಸ್ ಎಲ್ಲ ಮಾಡಿದ್ರೆ ಒಂದೊಂದು ಸಲ ಟಿಫನ್ಗೆ ಫ್ರೈಡ್ ರೈಸ್ ಮಾಡ್ತೀವಲ್ಲ, ಅದು ವೇಸ್ಟ್ ಆಗೋದಿಲ್ಲ. ಯಾಕಂದರೆ ಮಧ್ಯಾಹ್ನ ಕೂಡ ಹಾಕ್ಕೋತೀವಿ ಒಂದೊಂದು ಸಲ. ಸೊ ಪಲಾವು ಹಾಕ್ಕೊಬೋದು. ಬಟ್ ಇನ್ನೇನು ರಾತ್ರಿಗೆ ಮುದ್ದೆ ಮಾಡ್ತೀವಿ, ಮುದ್ದೆ ಸಾರು ಮತ್ತು ವೈಟ್ ರೈಸ್ ಮಜ್ಜಿಗೆ. ಸೊ ಅದರಿಂದ ಈ ಪಲಾವ್ ಹಾಗೆ ಉಳ್ಕೊಳ್ಳುತ್ತೆ ಅಂತ ಅನಿಸುತ್ತೆ. ಜ್ಯೋತಿ ಕೂಡ ಹಾಕ್ಕೊಟ್ವಿ, ಆದರೂ ಕೂಡ ಯಾಕೋ ಒಂದು ಸ್ವಲ್ಪ ಮಿಕ್ಕಿದೆ ಇವತ್ತು. ಒಣವರೆಕಾಯಿ ಸಾಂಬಾರಿಗೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಹುಳಿ ಸಾರು ಥರ ಮಾಡೋದು, ಒಣವರೆಕಾಯಿ ಸಾಂಬಾರು ಥರ. ಅದಕ್ಕಿನ್ನೇನು ಹುಳಿ ಸಾರದ್ದು ಮಸಾಲೆನೇ ರುಬ್ತೀನಿ. ಅದಕ್ಕೆ 3 ಟೊಮೆಟೊ, 1-2 ಈರುಳ್ಳಿ, ಒಗ್ಗರಣೆಗೆ 1 ಈರುಳ್ಳಿ ಮತ್ತು ರುಬ್ಬಕ್ಕೊಂದು ಈರುಳ್ಳಿ, ಕೊತ್ತಂಬರಿ, ಸಾಂಬಾರು ಪುಡಿ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕಿ ಆ್ಯಸ್ ಯೂಶ್ವಲ್ ಹುಳಿ ಸಾರು ರುಬ್ದಂಗೆ ಹಾಕ್ತೀನಿ. ಇನ್ನು ಬೇರೆಯವ್ರು ಹೇಗೆ ವೆರೈಟಿಯಾಗಿ ಮಾಡ್ತಾರೆ ನಂಗೆ ಗೊತ್ತಿಲ್ಲ, ಬಟ್ ಇಲ್ಲಿ ನಮ್ಮ ಮನೇಲಿ ಹೇಗೆ ಮಾಡ್ತಾರೋ ನಾನು ಅದೇ ರೀತಿ ಮಾಡ್ತೀನಿ. ನೋಡಿ, ಇದನ್ನೇ ನೆನೆ ಹಾಕಿಟ್ಟಿದ್ದಾರೆ ಆಲ್ರೆಡಿ. ಸೊ ಸಾಂಬಾರ್ದೆಲ್ಲ ರೆಡಿ ಮಾಡಾಯಿತು. ಇವಾಗ ನಿಶುಗೆ ಎಣ್ಣೆ ಹಚ್ತಾಯಿದ್ದೀನಿ. ನಾನು ಮರ್ತುಬಿಟ್ಟಿದ್ದೆ ಎಣ್ಣೆ ಹಚ್ಚೋದವಳಿಗೆ. ಎಣ್ಣೆ ಹಚ್ತೀನಿ ನಿಶು ಬಾಯಿಲಿ ಅಂತ ಹೇಳಿದ್ದೆ ಅಷ್ಟೇ. ಈಗ ಅವಳೇ ಜ್ಞಾಪಿಸ್ಕೊಂಡು ಎಣ್ಣೆ ಹಚ್ಚು, ನಂಗೆ ಊಟ ಸಾಕು, ನಾನು ಪಲಾವ್ ತಿನ್ನಲ್ಲ, ನನ್ನ ತಲೆಗೆ ಎಣ್ಣೆ ಹಚ್ಚು ಅಂತ ಇದ್ದಾಳೆ. ಸೊ ತಲೆ ಸ್ನಾನ ಮಾಡಬೇಕಲ್ಲ, ಎಣ್ಣೆ ಹಚ್ತಲೆ ಹಾಗೆ ಮಾಡಿಸಿದ್ರೆ ಅವಳು ಮೊದಲೇ ಬುಲ್ಡೆ ಎಲ್ಲ ಉರಿಯುತ್ತೇನೋ ಅಂದ್ಕೊಂಡು ಸ್ವಲ್ಪ ಹಚ್ತಾಯಿದ್ದೀನಿ ಆಯಿಲು. ಮತ್ತು ಇನ್ನೊಂದು ಸ್ವಲ್ಪ ಹಚ್ಚು ನನಗೆ ಅಂತ ಇದ್ದಾಳೆ. ಸೊ ಸ್ಕೂಲ್ ಇರೋದ್ರಿಂದ ಅದು ಆಯಿಲ್ ಅಪ್ಲೈ ಮಾಡೋಕ್ಕೆ ಟೈಮೇ ಸಿಗೋದಿಲ್ಲ. ಯಾಕಂದ್ರೆ ಆಯಿಲ್ ಹಚ್ಚಿಬಿಟ್ಟು ತಲೆಗೆ ಸ್ಕೂಲಿಗೆ ಕಳಿಸೋದಿಲ್ಲ. ಅವಳಿಗೆ ಮಂಗಳವಾರ, ಶನಿವಾರ ಮತ್ತು ಮಧ್ಯದಲ್ಲಿ ಕೂಡ ಒಂದೊಂದ್ಸಲಿ ತರ್ಸ್ಡೇ ಕೂಡ ತಲೆ ಸ್ನಾನ ಮಾಡಿಸ್ತೀನಿ. ಹೆಡ್ ಬಾತ್ ಮಾಡಿಸ್ಬಿಟ್ಟೆ ನಾನು ಸ್ಕೂಲಿಗೆ ಕಳಿಸೋದು, ಎಣ್ಣೆ ಹಚ್ಬಿಟ್ಟು ಕಳಿಸೋದಿಲ್ಲ. ಅದರಿಂದ ಅವಳಿಗೆ ಎಣ್ಣೆ ಹಚ್ಚೋದಕ್ಕೆ ಟೈಮ್ ಸಿಗ್ತಾಯಿಲ್ಲ ಅವಳ ಕೂದಲಿಗೆ. ಸೊ ಇವತ್ತು ಅವಳೇ ಜ್ಞಾಪಿಸ್ಕೊಂಡ್ಬಿಟ್ಟಿದ್ದಾಳೆ. ಸೊ ಹಳ್ಳೆಣ್ಣೆ ಹಚ್ಚಬೇಕು. ಸಂಡೇ ನೈಟು ಮಿಸ್ ಮಾಡಿದೆ, ಹಳ್ಳೆಣ್ಣೆ ಹಚ್ಬಿಡ್ಬೇಕು ಅವಳಿಗೆ. ಮಧ್ಯಾಹ್ನನೇ ಹಚ್ಬಿಡ್ಬೇಕು, ಇಲ್ಲಾಂದರೆ ಬೆಳಗ್ಗೆ ಹೊತ್ತು, ಅವಾಗ ಅಂದರೆ ನೆನಪಾಗುತ್ತೆ. ಸೊ ಅಭ್ಯಂತಗಂತೂ ನಾನು ಎಣ್ಣೆ ಹಚ್ಚೋದಿಲ್ಲ ಹಳ್ಳೆಣ್ಣೆ, ಯಾಕಂದರೆ ಅವ್ನಿಗೆ ಒಂದು ಸ್ವಲ್ಪ ಕೋಲ್ಡ್ ಥರ ಆಗಿರೋದ್ರಿಂದ ಅವ್ನಿಗೆ ಯಾವಾಗಲೂ ಅಷ್ಟೇ ನಾನು ಹಳ್ಳೆಣ್ಣೆ ಹಚ್ಚೋದೇ ಇಲ್ಲ. ಹಚ್ಚಿದೊಂದು ಸ್ವಲ್ಪ 2 to 3 hours ಆದಮೇಲೆ ಕೆಮ್ಮೋ ಥರ ಮಾಡ್ತಾನೆ, ಇಲ್ಲಾಂದರೆ ಕೋಲ್ಡ್ ಥರ ಅವನಿಗೆ. ಸೊ ಅದಕ್ಕೆ ಕೊಬ್ಬರಿ ಎಣ್ಣೆನೇ ಜಾಸ್ತಿ ಪ್ರಿಫರ್ ಮಾಡ್ತೀನಿ ನಾನು ಅವನಿಗೆ. ನೋಡಿ, ಇನ್ನೊಂದು ಸ್ವಲ್ಪ ಹಚ್ಚು ಅಂತ ಇದ್ದಾಳೆ. ಸೊ ನಾನು ಅದಕ್ಕೆ ಇನ್ನೊಂದು ಸ್ವಲ್ಪ ಹಚ್ತಾಯಿದ್ದೀನಿ. ನಮ್ಮ ಮನೇಲಿ ಪ್ಯಾರಾಚೂಟೇ ಯೂಸ್ ಮಾಡೋದು, ನಾನು ಕೂಡ ಪ್ಯಾರಾಚೂಟೇ ಹಚ್ಕೋತೀನಿ. ಸೊ ಕೆಲವರೆಲ್ಲ ಎಣ್ಣೆ ಕೊಬ್ಬರಿನ ರುಬ್ಬಿಸಿ ಎಲ್ಲ ಹಚ್ಕೋತಾ ಇರ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ ಫ್ರೆಶ್ ಆಗಿ. ಬಟ್ ಇಲ್ಲಿ ಪ್ಯಾರಾಚೂಟೇ ನಾವು ಯೂಸ್ ಮಾಡೋದು, ಕೂದಲು ಸ್ಮೂತ್ ಆಗುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಇದು ಸಾಂಬಾರಿಗೆ ರುಬ್ಬಿ ಇಟ್ಟಿದ್ದೀನಿ. ಸೊ ಕಾಳು, ಈರುಳ್ಳಿ, ಆಲೂಗಡ್ಡೆ ಎಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಅದು ಬೇಯ್ತಾ ಇದೆ. ಅದೊಂದು ಸ್ವಲ್ಪ ಬೇಯ್ತಾ ಇದ್ದಾಗೆ ಇದನ್ನು ಮಿಕ್ಸ್ ಮಾಡಿದ್ರೆ ಸಾಂಬಾರು ರೆಡಿ ಆಯಿತು ಇವತ್ತು. ಇನ್ನೇನು ಅನ್ನಕ್ಕೆ ಇಟ್ಟರೆ ಆಯಿತು ಮಧ್ಯಾಹ್ನದ ಅಡುಗೆ. ಇಶು ಈಗ ಆಟ ಆಡ್ತಿದ್ದು, ಮಮ್ಮಿ ರೆಕಾರ್ಡ್ ಮಾಡು ಅಂತ ಇದ್ಲು, ವಿಡಿಯೋ ಮಾಡು ಅಂತ. ಸೊ ಅದರಿಂದ ಇದನ್ನು ಮಾಡಿದ್ದೀನಿ. ಸೊ ಈಗ ಅವಳು ದೊಡ್ಡವಳಾದ್ಮೇಲೆ ಇದನ್ನೆಲ್ಲ ನೋಡಿಕೊಂಡ್ರೆ ಅವಳಿಗೆ ಖುಷಿ ಆಗುತ್ತೆ. ಇದೆಲ್ಲ ಮೆಮೊರೀಸ್ ಇರುತ್ತೆ ಯೂಟ್ಯೂಬಲ್ಲಿ, ಚಾನಲಲ್ಲಿ.
ಸೊ ಫೋನಲ್ಲಿದ್ದರೂ ಅದು ಡಿಲೀಟ್ ಆಗ್ಬೋದು, ಲ್ಯಾಪ್ಟಾಪಲ್ಲಿ ಕೂಡ ಹಾಕ್ಬೋದು. ಬಟ್ ಯೂಟ್ಯೂಬಲ್ಲಿ ಹಾಕಿದರೆ ಅದು ಸೊ ನಮ್ಮ ಪೇರೆಂಟ್ಸು ಮತ್ತು ರಿಲೇಟಿವ್ಸ್ ಎಲ್ಲರೂ ನೋಡ್ತಾರೆ. ಸೊ ಅವಳು ಕೂಡ ನೋಡ್ತಾಳೆ, ಅವಳಿಗೂ ಖುಷಿ ಆಗುತ್ತೆ. ಆವಾಗಲೇ ಆ್ಯಕ್ಚುಲಿ ಇನ್ನೂ ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದ್ಲು. ನಾನು ವಿಡಿಯೋ ಮಾಡ್ತಿರೋದು ಅವಳಿಗೆ ಗೊತ್ತಿರಲಿಲ್ಲ. ಹೊರಗಡೆಯಿಂದ ಆ ಕಡೆಯಿಂದ ಬಂದು ರೂಮ್ ಒಳಗಡೆ ಹೋಗ್ತಾ ಇದ್ಲು. ಇನ್ನು ಸೇಮ್ ಅದನ್ನು ಕೂದಲು ಥರನೇ ಹಾಕ್ಕೊತಾಳೆ ಒಂದೊಂದ್ಸಲಿ ಟವಲ್ನ. ಕೂದಲು ಥರ ಹಾಕ್ಕೊಂಡು ಅದಕ್ಕೆ ಒಂದು ಕ್ಲಿಪ್ ಹಾಕು ಮಮ್ಮ ಅಥವಾ ಏರ್ ಬ್ಯಾಂಡ್ ಹಾಕು ಅಂತೇಳಿ ಬರ್ತಾಳೆ. ಸೊ ಇಲ್ಲಿ ನೋಡಿ ಫೋಟೋ ಶೂಟ್ ಮಾಡು ನನಗೆ ಮಮ್ಮ ಅಂಥೇಳಿ ಈ ರೀತಿ ಕೂತಿದ್ದಾಳೆ. ಸೊ ಫೋಟೋ ತೆಗೆದೆ. ಥ್ಯಾಂಕ್ ಯು.